Hello everyone, welcome back to day 12th class of 20 day English grammar challenge class. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಪ್ಲೀಟ್ ಆಗಿ ಪಾಸ್ಟ್ ಟೆನ್ಸ್ ಬಗ್ಗೆ ಕಲಿಯೋಣ. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ, ಎಕ್ಸಾಂಪಲ್ ಫಾರ್ ಪಾಸ್ಟ್ ಟೆನ್ಸ್ ಆ್ಯಂಡ್ 4 ಫಾರ್ಮ್ಸ್ ಆಫ್ ಪಾಸ್ಟ್ ಟೆನ್ಸ್ ಎಲ್ಲನೂ ಕಂಪ್ಲೀಟ್ ಆಗಿ ಕಲಿಯೋಣ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೆ. ಸೊ ನೀವಿನ್ನೂ ಅದನ್ನು ನೋಡಿಲ್ಲ ಅಂದರೆ ಆ ಕ್ಲಾಸನ್ನು ನೋಡ್ಕೊಂಡು ಬನ್ನಿ. ಪಾಸ್ಟ್ ಟೆನ್ಸ್ಗೆ ನಾವು ಕನ್ನಡದಲ್ಲಿ ಭೂತಕಾಲ ಅಂತ ಹೇಳ್ತೀವಿ, ಅಂದರೆ ಆಗಿ ಹೋಗಿರುವ ಘಟನೆಗಳ ಬಗ್ಗೆ ಹೇಳುವಂತಹ ಕಾಲ. ಪಾಸ್ಟ್ ಟೆನ್ಸಲ್ಲಿ ಅಗೈನ್ 4 ಫಾರ್ಮ್ಸ್ ಇದೆ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವೆಲ್ಲವನ್ನು ನಾನು ನಿಮಗೆ ಟೇಬಲ್ ಫಾರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದ್ಯಾಟ್ ನಿಮಗೆ ಈಸಿ ಆಗುತ್ತೆ. ಟಾಪಲ್ಲಿ ನಾನು ಟೆನ್ಸ್ ಬರ್ತಿದ್ದೀನಿ, ಪಾಸ್ಟ್ ಟೆನ್ಸ್. ಅದರ 4 ಫಾರ್ಮ್ಸ್ನ ನಾನು ಕೆಳಗಡೆ 1 by 1 ರೋನಲ್ಲಿ ಬರ್ತಿದ್ದೀನಿ. ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಕಂಟಿನ್ಯೂಸ್. ಫಸ್ಟ್ ನಾವು ಸಿಂಪಲ್ ಪಾಸ್ಟ್ ಬಗ್ಗೆ ನೋಡೋಣ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಸಿಂಪಲ್ ಟೆನ್ಸ್. ಸೊ ಸಿಂಪಲ್ ಪಾಸ್ಟ್ ಇದು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ V2 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟಲ್ಲಿ ಐ, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್. V2 ಅಂದರೆ ವರ್ಬ್ 2 ಫಾರ್ಮ್. ಪ್ರತಿಯೊಂದು ವರ್ಬಿಗೂ 3 ಫಾರ್ಮ್ಸ್ ಇರುತ್ತೆ. ವರ್ಬ್ 1, ವರ್ಬ್ 2, ವರ್ಬ್ 3. ಫಾರ್ ಎಕ್ಸಾಂಪಲ್, ಈಟ್, ಏಟ್, ಈಟನ್. ಈಟ್ ಇದ್ದು ಫಸ್ಟ್ ಫಾರ್ಮ್ ಈಸ್ ಈಟ್, ಸೆಕೆಂಡ್ ಫಾರ್ಮ್ ಈಸ್ ಏಟ್, ಥರ್ಡ್ ಫಾರ್ಮ್ ಈಸ್ ಈಟನ್. ಸೊ ಇಲ್ಲಿ ನಾವು ಯೂಸ್ ಮಾಡೋದು ಏಟ್ ಅಂದರೆ ಸೆಕೆಂಡ್ ಫಾರ್ಮ್, ವರ್ಬ್ 2 ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ಏಟ್ ಫುಡ್. ನಾನು ಆಹಾರ ಸೇವಿಸಿದೆ. ಯು ಏಟ್ ಫುಡ್. ನೀನು ಆಹಾರ ಸೇವಿಸಿದೆ. ಅಥವಾ ಯು ಅನ್ನು ನಾವು ನೀನು ಅಂತಲೂ ಮೆನ್ಷನ್ ಮಾಡ್ತೀವಿ, ನೀವು ಅನ್ನೋದಕ್ಕೂ ಮೆನ್ಷನ್ ಮಾಡ್ತೀವಿ. ನೀವು ಆಹಾರ ಸೇವಿಸಿದ್ರಿ. ವಿ ಏಟ್ ಫುಡ್. ನಾವು ಆಹಾರ ಸೇವಿಸಿದೆವು. ದೇ ಏಟ್ ಫುಡ್. ಅವರು ಆಹಾರ ಸೇವಿಸಿದರು. ಹಿ ಏಟ್ ಫುಡ್. ಅವನು ಆಹಾರ ಸೇವಿಸಿದ. ಶಿ ಏಟ್ ಫುಡ್. ಅವಳು ಆಹಾರ ಸೇವಿಸಿದ್ಲು. ಇಟ್ ಏಟ್ ಫುಡ್. ಅದು ಆಹಾರ ಸೇವಿಸಿತು. ರಾಮ್ ಏಟ್ ಫುಡ್. ರಾಮ್ ಆಹಾರ ಸೇವಿಸಿದ. ಸಿಂಪಲ್ ಪಾಸ್ಟಲ್ಲಿ ನೀವು ಸಬ್ಜೆಕ್ಟ್ ಯಾವುದೇ ತಗೊಂಡ್ರೂ ವರ್ಬ್ V2ನೇ ಇರುತ್ತೆ. ವರ್ಬಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ಲುಕ್ ಎಟ್ ಅನದರ್ ಎಕ್ಸಾಂಪಲ್, ಐ ಸ್ಯಾಂಗ್ ಆ ಸಾಂಗ್. ಇಲ್ಲಿ ಸ್ಯಾಂಗ್ ಅನ್ನೋದು ಸಿಂಗ್ನ ಸೆಕೆಂಡ್ ಫಾರ್ಮ್ ಆಫ್ ವರ್ಬ್. ಸಿಂಗ್ ಇದು ಫಸ್ಟ್ ಫಾರ್ಮ್ ಈಸ್ ಸಿಂಗ್, ಸೆಕೆಂಡ್ ಫಾರ್ಮ್ ಈಸ್ ಸ್ಯಾಂಗ್ ಆ್ಯಂಡ್ ದ ಥರ್ಡ್ ಫಾರ್ಮ್ ಈಸ್ ಸಂಗ್. ಐ ಸ್ಯಾಂಗ್ ಆ ಸಾಂಗ್. ಯು ಸ್ಯಾಂಗ್ ಆ ಸಾಂಗ್. ವಿ ಸ್ಯಾಂಗ್ ಆ ಸಾಂಗ್. ದೇ ಸ್ಯಾಂಗ್ ಆ ಸಾಂಗ್. ಹಿ ಸ್ಯಾಂಗ್ ಆ ಸಾಂಗ್. ಶಿ ಸ್ಯಾಂಗ್ ಆ ಸಾಂಗ್. ಇಟ್ ಸ್ಯಾಂಗ್ ಆ ಸಾಂಗ್. ರಾಮ್ ಸ್ಯಾಂಗ್ ಆ ಸಾಂಗ್. ಈ ಸಿಂಪಲ್ ಪಾಸ್ಟ್ ಟೆನ್ಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕಂಪ್ಲೀಟೆಡ್ ಆ್ಯಕ್ಷನ್ ಇನ್ ದ ಪಾಸ್ಟ್. ಭೂತಕಾಲದಲ್ಲಿ ಮುಗಿದ ಕ್ರಿಯೆಯ ಬಗ್ಗೆ ಹೇಳುವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ಮ್ ಆಫ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಫಾರ್ಮ್. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಐ, ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್ ಇದ್ದಾಗ ವಾಸ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಯು, ವಿ, ದೇ ಇದ್ದಾಗ ವರ್ ಯೂಸ್ ಮಾಡ್ತೀವಿ. ಅದಾದಮೇಲೆ ಬರೋದು V1 ಅಂದರೆ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ING ನೆಕ್ಸ್ಟ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ವಾಸ್ ಈಟಿಂಗ್ ಫುಡ್. ನಾನು ಆಹಾರ ಸೇವಿಸುತ್ತಿದ್ದೆ. ಯು ವರ್ ಈಟಿಂಗ್ ಫುಡ್. ನೀನು ಆಹಾರ ಸೇವಿಸುತ್ತಿದ್ದೆ ಅಥವಾ ನೀವು ಆಹಾರ ಸೇವಿಸುತ್ತಿದ್ದಿರಿ. ದೇ ವರ್ ಈಟಿಂಗ್ ಫುಡ್. ಅವರು ಆಹಾರ ಸೇವಿಸುತ್ತಿದ್ದರು. ವಿ ವರ್ ಈಟಿಂಗ್ ಫುಡ್. ನಾವು ಆಹಾರ ಸೇವಿಸುತ್ತಿದ್ದೆವು. ಶಿ ವಾಸ್ ಈಟಿಂಗ್ ಫುಡ್. ಅವಳು ಆಹಾರ ಸೇವಿಸುತ್ತಿದ್ದಳು. ಹಿ ವಾಸ್ ಈಟಿಂಗ್ ಫುಡ್. ಅವನು ಆಹಾರ ಸೇವಿಸುತ್ತಿದ್ದ. ರಾಮ್ ವಾಸ್ ಈಟಿಂಗ್ ಫುಡ್. ರಾಮ್ ಆಹಾರ ಸೇವಿಸುತ್ತಿದ್ದ. ಒನ್ ಮೋರ್ ಎಕ್ಸಾಂಪಲ್, ಐ ವಾಸ್ ಸಿಂಗಿಂಗ್ ಅ ಸಾಂಗ್. ಶಿ ವಾಸ್ ಸಿಂಗಿಂಗ್ ಅ ಸಾಂಗ್.
He was singing a song. It was singing a song. Ram was singing a song. You were singing a song. They were singing a song. We were singing a song. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಭೂತಕಾಲದಲ್ಲಿ ನಡೆಯುತ್ತಾ ಇದ್ದ ಕ್ರಿಯೆಗೆ ಹೇಳುವಾಗ ಬಳಸ್ತೀವಿ. ಅಂದರೆ ಭೂತಕಾಲದಲ್ಲಿ ಈ ಕ್ರಿಯೆ ನಡೆಯುತ್ತಿತ್ತು ಅಂತ ಹೇಳುವಾಗ ಈ ಟೆನ್ಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದರ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇದೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟಲ್ಲಿ ಐ, ಯು, ವಿ, ದೇ, ಹಿ, ಶಿ, ಇಟ್ ಅಥವಾ ಸಂಬಡೀಸ್ ನೇಮ್ ಪ್ಲಸ್ ಹ್ಯಾಡ್. ಸಬ್ಜೆಕ್ಟ್ ಯಾವುದೇ ತಗೊಳ್ಳಿ ಅದ್ರ ಜೊತೆ ನಾವು ಹ್ಯಾಡ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ V3 ಅಂದರೆ ವರ್ಬ್ 3 ಫಾರ್ಮ್. ಈಟ್, ಏಟ್, ಈಟನ್. ಇಲ್ಲಿ ನಾವು ಯೂಸ್ ಮಾಡೋದು ಈಟನ್ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್, ಐ ಹ್ಯಾಡ್ ಈಟನ್ ಫುಡ್. ನಾನು ಆಹಾರ ಸೇವಿಸಿದ್ದೆ. ಯು ಹ್ಯಾಡ್ ಈಟನ್ ಫುಡ್. ನೀನು ಆಹಾರ ಸೇವಿಸಿದ್ದೆ. ವಿ ಹ್ಯಾವ್ ಈಟನ್ ಫುಡ್. ನಾವು ಆಹಾರ ಸೇವಿಸಿದ್ದೆವು. ದೇ ಹ್ಯಾಡ್ ಈಟನ್ ಫುಡ್. ಅವರು ಆಹಾರ ಸೇವಿಸಿದ್ದರು. ಹಿ ಹ್ಯಾಡ್ ಈಟನ್ ಫುಡ್. ಅವನು ಆಹಾರ ಸೇವಿಸಿದ್ದನು. ಇಟ್ ಹ್ಯಾಡ್ ಈಟನ್ ಫುಡ್. ಅದು ಆಹಾರ ಸೇವಿಸಿತ್ತು. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಐ ಹ್ಯಾಡ್ sung a song. You had sung a song. We had sung a song. They had sung a song. He had sung a song. She had sung a song. It had sung a song. Ram had sung a song. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒನ್ ಆ್ಯಕ್ಷನ್ ಹ್ಯಾಪನ್ ಬಿಫೋರ್ ಅನದರ್ ಪಾಸ್ಟ್ ಆ್ಯಕ್ಷನ್. ಒಂದು ಕ್ರಿಯೆ ಇನ್ನೊಂದು ಭೂತಕಾಲದ ಕ್ರಿಯೆಗೆ ಮುಂಚೆ ನಡೆದಿತ್ತು ಅಂತ ಹೇಳುವಾಗ ನಾವು ಯೂಸ್ ಮಾಡ್ತೀವಿ. ನಾವು ಮಾತನಾಡುವಾಗ ಕರೆಕ್ಟಾಗಿ ಈ ಥರದ ಸೆಂಟೆನ್ಸ್ಗೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಶಿ ಹ್ಯಾಡ್ ಸಂಗ್ ಅ ಸಾಂಗ್ ಬಿಫೋರ್ ಹಿ ಕೇಮ್. ಅವನು ಬರೋ ಮೊದಲೇ ಅವಳು ಹಾಡು ಹಾಡಿದ್ದಳು. ಇಲ್ಲಿ ಎರಡು ಕ್ರಿಯೆಗಳು ಭೂತಕಾಲದಲ್ಲೇ ನಡೆದಿರುವಂಥದ್ದು. ಅವನು ಬಂದಿರೋದು ಒಂದು ಕ್ರಿಯೆ ಆ್ಯಂಡ್ ಅವಳು ಹಾಡಿರೋದು ಕೂಡ ಒಂದು ಕ್ರಿಯೆ. ಎರಡು ಕ್ರಿಯೆನೂ ಭೂತಕಾಲದಲ್ಲೇ ನಡೆದಿತ್ತು, ಆಗಿ ಹೋಗಿರುವ ಕ್ರಿಯೆ. ಅವಳು ಹಾಡಿರುವ ಕ್ರಿಯೆ ಅವನು ಬಂದಿರೋದಕ್ಕಿಂತ ಮೊದಲೇ ನಡೆದಿತ್ತು ಅಂತ ಹೇಳುವಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಫಾರ್ಮ್ ಆಫ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಫಾರ್ಮುಲಾ ಈ ಥರ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಆ್ಯಂಡ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಐ, ಯು, ವಿ, ದೇ, ಹಿ, ಶಿ, ಇಟ್ ಆರ್ ಸಂಬಡೀಸ್ ನೇಮ್. ಎಲ್ಲ ಸಬ್ಜೆಕ್ಟಿಗೂ ಹ್ಯಾಡ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಸಬ್ಜೆಕ್ಟಿಗೂ ಬೀನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಸಬ್ಜೆಕ್ಟಿಗೂ ಫಸ್ಟ್ ಫಾರ್ಮ್ ಆಫ್ ವರ್ಬ್ ಪ್ಲಸ್ ING ಯೂಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ಆಬ್ಜೆಕ್ಟ್. ಐ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ನಾನು ಆಹಾರ ಸೇವಿಸುತ್ತಾ ಇದ್ದೆ. ಯು ಹ್ಯಾಡ್ ಬೀನ್ ಈಟಿಂಗ್ ಫುಡ್. ನೀನು ಆಹಾರ ಸೇವಿಸುತ್ತಾ ಇದ್ದೆ. ವಿ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ನಾವು ಆಹಾರ ಸೇವಿಸುತ್ತಾ ಇದ್ದೆವು. ದೇ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ಅವರು ಆಹಾರ ಸೇವಿಸುತ್ತಾ ಇದ್ದರು. ಹಿ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ಅವನು ಆಹಾರ ಸೇವಿಸುತ್ತಾ ಇದ್ದ. ಶಿ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ಅವಳು ಆಹಾರ ಸೇವಿಸುತ್ತಾ ಇದ್ದಳು. ಇಟ್ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ಅದು ಆಹಾರ ಸೇವಿಸುತ್ತಾ ಇತ್ತು. ರಾಮ್ ಹ್ಯಾಡ್ ಬೀನ್ ಈಟಿಂಗ್ ಫುಡ್. ರಾಮ್ ಆಹಾರ ಸೇವಿಸುತ್ತಾ ಇದ್ದ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ನಾವು ಆಲ್ರೆಡಿ ರನ್ನಿಂಗ್ ಆ್ಯಕ್ಷನ್ ಇನ್ ದಿ ಪಾಸ್ಟ್ ಬಿಫೋರ್ ಸಮಥಿಂಗ್ ಹ್ಯಾಪನ್. ಅಂದರೆ ಇನ್ನೊಂದು ಕ್ರಿಯೆ ಆಗುವ ಮೊದಲು ಆಲ್ರೆಡಿ ಭೂತಕಾಲದಲ್ಲಿ ನಡೀತಾ ಇದ್ದ ಕ್ರಿಯೆ ಬಗ್ಗೆ ಹೇಳುವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ದ ಪರ್ಫೆಕ್ಟ್ ಎಕ್ಸಾಂಪಲ್ ನೋಡಿ. ಪರೀಕ್ಷೆ ಆರಂಭವಾಗುವ ಮೊದಲು ನಾನು 2 ಗಂಟೆಗಳ ಕಾಲ ಓದುತ್ತಾ ಇದ್ದೆ ಅಂತ ಹೇಳುವಾಗ ನಾವು ಈ ಟೆನ್ಸ್ ಯೂಸ್ ಆಗುತ್ತೆ. ಐ ಹ್ಯಾಡ್ ಬಿನ್ ಸ್ಟಡಿಂಗ್ ಫಾರ್ 2 hours ಬಿಫೋರ್ ದ ಎಕ್ಸಾಮ್ ಸ್ಟಾರ್ಟೆಡ್. ಸೊ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾನು ಫ್ಯೂಚರ್ ಟೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.